ಯಾವುದೇ ಹೇರ್ ಕಲರ್ ಬೇಡ, ಹೇರೇ ಬೇಡ. 100% ನ್ಯಾಚುರಲ್ ಹೇರ್ ಕಲರ್ ಇದು. ಇದನ್ನು ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲಿಗೆ ನಾನು ಬೀಟ್ರೂಟ್ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪವಾಗಿರುವ ಬೀಟ್ರೂಟ್ ತೊಗೊಂಡಿದ್ದೀನಿ. ಕಲರ್ ಕೂಡ ಚೆನ್ನಾಗಿರುವ ಬೀಟ್ರೂಟ್ನ ತೊಗೋಬೇಕು. ಕಲರ್ ಡಾರ್ಕ್ ಆಗಿರುವ ಬೀಟ್ರೂಟ್ನ ತೊಗೊಳ್ಳಿ. ಆವಾಗ ಹೇರ್ ಕಲರ್ ಕೂಡ ಚೆನ್ನಾಗಿ ಒಳ್ಳೆ ಶೈನಿಂಗ್ ಬರುತ್ತೆ. ಬೀಟ್ರೂಟ್ನ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಬೀಟ್ರೂಟ್ನ ಒಂದ್ಸರಿ ಯೂಸ್ ಮಾಡಿ ನೋಡಿ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೀವು ಕೂದಲಿಗೆ ಹಾಕ್ಕೊಂಡ್ರೆ ಬೀಟ್ರೂಟ್ನ ಬಳಸೋದ್ರಿಂದ ಶೈನಿಂಗ್ ಬರುತ್ತೆ ಕೂದಲು. ಒಂದು ಬೀಟ್ರೂಟನ್ನ ತೊಗೊಂಡಿದ್ದೀನಿ. ನಿಮಗೆ ಕೂದಲು ಜಾಸ್ತಿ ಇದೆ ಅನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಕಡಿಮೆ ಇರೋರು ಮೀಡಿಯಮ್ ಆಗಿರುವ ಬೀಟ್ರೂಟ್ನ ತೊಗೊಳ್ಳಿ. ನಂಗೆ ಸ್ವಲ್ಪ ಕೂದಲು ಜಾಸ್ತಿ ಇದೆ. ತಿಕ್ಕಾಗಿರೋದ್ರಿಂದ ನಾನು ಬೀಟ್ರೂಟ್ನ ಸ್ವಲ್ಪ ದೊಡ್ಡದಾಗಿರುವ ಬೀಟ್ರೂಟ್ನ ತೊಗೊಂಡಿದ್ದೀನಿ. ನೀಟಾಗಿ ಸಿಪ್ಪೆನ ತೆಗೆದುಬಿಟ್ಟು ಯೂಸ್ ಮಾಡಿ, ತೊಳೆದುಬಿಟ್ಟು ಯೂಸ್ ಮಾಡಿ. ಫಸ್ಟು ತುರಿದುಬಿಟ್ಟು ಬೀಟ್ರೂಟ್ನ ತೊಗೊಳ್ತಾ ಇದ್ದೀನಿ. ಇಲ್ಲ ನೀವು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ನಿಮಗೆ ಯಾವ ಥರ ಆಗುತ್ತೋ ಆ ಥರ ಮಾಡ್ಕೋಬೋದು. ಚಿಕ್ಕದಾಗಿ ತುರಿದುಬಿಟ್ಟು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಕೂದಲು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಕೂದಲು ಇರುವವರು ಜಾಸ್ತಿ ಯೂಸ್ ಮಾಡಿ, ಕಡಿಮೆ ಇರುವವರು ಕಡಿಮೆ ಮಾಡ್ಕೊಳ್ಳಿ ಬೀಟ್ರೂಟ್ನ. ಅದ್ರ ಜೊತೆಗೆ ನಾನು ದಾಸವಾಳ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ದಾಸವಾಳ ಎಲೆ ಬಳಸೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ಈಗ ಸಮ್ಮರಲ್ಲಿ ನಾವು ಕೂದಲೆಲ್ಲ ರಫ್ ಆಗುತ್ತೆ, ಡ್ರೈ ಆಗುತ್ತೆ ಅನ್ನೋರು ದಾಸವಾಳ ಎಲೆನ ಜಾಸ್ತಿಯಾಗಿ ಬಳಸಿ. ದಾಸವಾಳ ಎಲೆನ ಬಳಸೋದ್ರಿಂದನೂ ಅಷ್ಟೇ ಕೂದಲು ಕಪ್ಪಾಗುತ್ತೆ. ಆದ್ದರಿಂದ ನಾನು ಜಾಸ್ತಿಯಾಗಿ ಈ ಟೈಮಲ್ಲಿ ದಾಸವಾಳ ಎಲೆನ ಯೂಸ್ ಮಾಡ್ತೀನಿ. ರೆಡ್ ಕಲರ್ ದಾಸವಾಳ ಎಲೆನ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಎಳೆದಾಗಿರುವಂತಹ ದಾಸವಾಳನ ತೊಗೋಬೇಕು. ಬಲ್ತಿರುವ ದಾಸವಾಳ ಎಲೆ ತೊಗೊಂಡ್ರೆ ಚೆನ್ನಾಗಿರಲ್ಲ. ದಾಸವಾಳ ಇದ್ದರೂ ಕೂಡ ಯೂಸ್ ಮಾಡ್ಬೋದು. ರೆಡ್ ದಾಸವಾಳ ಇದ್ದರೂ ಕೂಡ ಯೂಸ್ ಮಾಡ್ಬೋದು. ನಾನು ಎಲೆ ತೊಗೊಂಡಿದ್ದೀನಿ. ಎಲೆ ಒಳ್ಳೆ ಒಂದು ಕಂಡೀಷ್ನರ್ ಥರ ವರ್ಕ್ ಆಗುತ್ತೆ. ಅದರಿಂದ ನಾನು ದಾಸವಾಳ ಎಲೆ ತೊಗೊಂಡಿದ್ದೀನಿ. ಅದರ ಜೊತೆಗೆ ನಾನು ವೀಳ್ಯದೆಲೆನ ತೊಗೊಂಡಿದ್ದೀನಿ. ಎಲೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಈ ಎಲೆನ ಹಾಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ವೀಳ್ಯದೆಲೆನ ಹಾಕೊಳ್ಳೋದ್ರಿಂದ ನಾವು ದಿನನಿತ್ಯಕ್ಕೆ ಪೂಜೆಗೆಲ್ಲ ಬಳಸ್ತೀವಲ್ಲ, ಅದೇ ಎಲೆನ, ಯಾವುದಾದ್ರೂ ಎಲೆನ ಬಳಸ್ಬೋದು. ಕಪ್ಪುದಾದ್ರೂ ಬಳಸ್ಬೋದು, ವೈಟ್ ಕಲರ್ ಎಲೆನ ಕೂಡ ಬಳಸ್ಬೋದು. ಯಾವುದೇ ತೊಂದರೆ ಆಗೋದಿಲ್ಲ. ನಿಮ್ಮ ಮನೇಲಿ ಯಾವ ಎಲೆ ಇರುತ್ತೋ ಅದನ್ನೇ ಬಳಸಿ. ಒಂದು 3 ವೀಳ್ಯದೆಲೆನ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಕ್ಲೀನಾಗಿ ತೊಳೆದುಬಿಟ್ಟೆ ಯೂಸ್ ಮಾಡಬೇಕು. ಯಾವುದೇ ಎಲೆನ ಯೂಸ್ ಮಾಡಬೇಕು ಅಂದರೆ 1 ಟೇಬಲ್ ಸ್ಪೂನು ಕಲಂಜಿ ಸೀಡ್ ಹಾಕ್ಕೊಂಡಿದ್ದೀನಿ. ಕಲಂಜಿ ಸೀಡು ಅಷ್ಟೇ ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗುತ್ತೆ. ಅದರಿಂದ ಕಲಂಜಿ ಸೀಡ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 5ರಿಂದ 6 ಲವಂಗನ ಕೂಡ ಬಳಸ್ತಾ ಇದ್ದೀನಿ. ಲವಂಗ ಹಾಕೊಳ್ಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಕೂದಲು ಕಪ್ಪಾಗುತ್ತೆ. ಲವಂಗನ ಹಾಕೊಳ್ಳೋದ್ರಿಂದ ಡ್ಯಾಂಡ್ರಫು ಮತ್ತು ಹೇರ್ ಫಾಲ್ ಸಮಸ್ಯೆ ಕೂಡ ಲವಂಗನ ಬಳಸೋದ್ರಿಂದ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಕಾಫಿ ಪುಡಿನ ಯೂಸ್ ಮಾಡ್ಬೋದು. ನಿಮ್ಮ ಮನೇಲಿ ಯಾವ ಕಾಫಿ ಪುಡಿ ಇದೆಯೋ ಅದೇನೇ ಬಳಸ್ಕೋಬೋದು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 10ರಿಂದ 15 ನಿಮಿಷ ಆದ್ರೂ ಕುದಿಸ್ಕೋಬೇಕು. ನೀವು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಕೂದಲಿರೋರು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಳ್ಳಿ. ಇಲ್ಲ ಕಡಿಮೆ ಇರೋರು ಕಡಿಮೆ ಹಾಕ್ಕೊಂಡು ಕುದಿಸ್ಕೋಬೋದು. ನೀರು ಸ್ವಲ್ಪ ಗಟ್ಟಿ ಬರೋ ತನಕ ಕುದಿಸ್ಕೊಳ್ಳಿ. ಸ್ವಲ್ಪ ತಿಕ್ಕಾಗಬೇಕು. ಇವಾಗ ನೋಡಿ 15 ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಬಟ್ಟೆಯಲ್ಲಿ ಕೂಡ ಆದರೂ ಫಿಲ್ಟರ್ ಮಾಡ್ಕೋಬೋದು. ಇಲ್ಲ ಸ್ಟ್ರೈನರಲ್ಲಾದರೂ ಕೂಡ ಫಿಲ್ಟರ್ ಮಾಡ್ಕೋಬೋದು. ಬಿಸಿ ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡ್ಕೊಳ್ಳಿ. ನಾನು ಬಿಸಿ ಇರೋಗ್ಲೇ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಮೆಹಂದಿ ಪುಡಿನ ಬಳಸ್ತಾ ಇದ್ದೀನಿ. ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು. ಇದು ತುಂಬ ಚೆನ್ನಾಗಿದೆ. ಇದರಲ್ಲಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ. 100% ನ್ಯಾಚುರಲ್ಲು. ಇದರಲ್ಲಿ ಜಾಸ್ತಿ ಕೆಮಿಕಲ್ ಕೂಡ ಇರೋದಿಲ್ಲ. ನಾನು ಬಳಸೋದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದೇ ಹೆನ್ನ ಪೌಡ್ರ್ ಬಳಸೋದು. ನೀವು ಯಾವುದಾದ್ರೂ ಬಳಸ್ಬೋದು. ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನ ಬಳಸ್ಬೋದು. ಇದರಲ್ಲಿ ಕೆಮಿಕಲ್ ಕಡಿಮೆ ಇರೋದ್ರಿಂದ ನಾನು ಈ ಪ್ರಾಡಕ್ಟ್ನ ಬಳಸ್ತಾ ಇದ್ದೀನಿ. ಆಲ್ಪ್ ಗುಡ್ನೆಸ್ ಅವ್ರದ್ದು ಇಂಡಿಗೋ ಪೌಡ್ರನ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಈ ಬ್ರ್ಯಾಂಡು. ನೀವು ಯೂಸ್ ಮಾಡಿದ್ರೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಮೆಹಂದಿ ಪುಡಿನ ಕಬ್ಬಿಣದ ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿ ಪುಡಿನ ಹಾಕ್ಕೊಳ್ಳಿ. ಒಬ್ಬೊಬ್ಬರಿಗೆ ಕೂದಲು ಜಾಸ್ತಿ ಇರುತ್ತೆ, ಕಡಿಮೆ ಇರುತ್ತೆ. ನನಗೆ ಕೂದಲು ಸ್ವಲ್ಪ ತಿಕ್ಕಾಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿಯಾಗಿ ಬಳಸ್ತಾ ಇದ್ದೀನಿ. ಇದ್ರ ಜೊತೆಗೆ
ಇಂಡಿಗೋ ಪೌಡ್ರನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಇಂಡಿಗೋ ಪೌಡರ್, ಮೆಹಂದಿ ಪುಡಿನ ಈಕ್ವಲ್ ಸಮ ಪ್ರಮಾಣದಲ್ಲಿ ಕೂಡ ತಗೋಬೋದು. ಇಲ್ಲ ಮೆಹಂದಿ ಸ್ವಲ್ಪ ಜಾಸ್ತಿ ಮಾಡಿ ಇಂಡಿಗೋನು ಕೂಡ ಕಡಿಮೆ ಮಾಡ್ಕೋಬೋದು. ನೀವು ಯಾವ ಥರ ಯೂಸ್ ಮಾಡ್ತೀರೋ ಆ ಥರ ಯೂಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆನೂ ಹಾಕೋಬೋದು, ಇಲ್ಲ ಜಾಸ್ತಿ ಹಾಕೋಬೋದು. ಇಂಡಿಗೋ ಪೌಡ್ರ್‌ನ ಬಳಸೋದ್ರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಅದರಿಂದ ಇಂಡಿಗೋ ಪೌಡ್ರ್‌ನ ಹಾಕೊಂಡು ಚೆನ್ನಾಗಿ 2 ಪುಡಿನ ಮಿಕ್ಸ್ ಮಾಡಿಬಿಟ್ಟು, ಆಮೇಲೆ ನಾನು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಲಿಕ್ವಿಡ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟು ಇರಬಾರ್ದು. ಈ ಲಿಕ್ವಿಡ್‌ನ ಹಾಕೊಳ್ಳುವಾಗ ಉಗುರು ಇರಬೇಕು. ತುಂಬ ಬಿಸಿ ಇರಬಾರ್ದು. ಮೀಡಿಯಮ್ ಆಗಿರುವ ನೀರನ್ನ ಹಾಕೊಳ್ತಾ ಇದ್ದೀನಿ. ಈ ಥರ ಹಾಕೊಳ್ಳೋದ್ರಿಂದ ಕೂದಲು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಮತ್ತೆ ಕೂದಲು ರಫ್ ಆಗಲ್ಲ. ನಾವು ಬರೀ ಮೆಹಂದಿನ ಬಳಸೋದ್ರಿಂದ, ಹಾಗೆ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ರಫ್ ಆಗುತ್ತೆ. ಆದ್ದರಿಂದ ಈ ಥರ ಎಲ್ಲ ಹಾಕಿ ನೀವು ಮಾಡೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನೋಡಿ ಇವಾಗ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ. ನಿಮಗೆ ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ಕೋಬಾರ್ದು. ತುಂಬ ತೆಳುವಾಗಿ ಕೂಡ ಕಲಿಸ್ಕೋಬಾರ್ದು. ನಿಮಗೆ ಕೂದಲಿಗೆ ಯಾವ ಥರ ಅಪ್ಲೈ ಮಾಡೋಕ್ಕಾಗುತ್ತೋ ಆ ಥರ ಕಲಿಸ್ಕೊಳ್ಳಿ. ತುಂಬ ಗಟ್ಟಿಯಾದರೆ ಕೂದಲಿಗೆ ಹಾಕೊಳ್ಳೋದು ಕಷ್ಟ ಆಗುತ್ತೆ. ಆದ್ದರಿಂದ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಕ್ಲೀನಾಗಿ ಕೂದಲಿಗೆಲ್ಲ ಇಳಿಯುತ್ತೆ. ತಲೆ ಸೈಡಲ್ಲಿ ಎಲ್ಲ ಕಡೆ ಕೂಡ ನಿಮಗೆ ಅಪ್ಲೈ ಮಾಡಿದಾಗ ಚೆನ್ನಾಗಿ ಕಲರ್ ಬರುತ್ತೆ. ಇದನ್ನ ಒಂದು 2 ಗಂಟೆ ಮುಚ್ಚಿಟ್ಕೊಳ್ತಾ ಇದ್ದೀನಿ. 2 ರಿಂದ 3 ಗಂಟೆ ಆದ್ರೂನು ಇಟ್ಕೋಬಹುದು. ನೋಡಿ ಇವಾಗ 3 ಗಂಟೆ ಆದ್ಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗಿದೆ. ಕಪ್ಪು ಕಲರ್ ಬಂದಿದೆ. ಆದ್ರೆ ನಿಮಗೆ ತುಂಬಾ ಡಾರ್ಕ್ ಆಗಿ ಕಪ್ಪು ಕಲರ್ ಬರಲ್ಲ ಇದು. ಮೀಡಿಯಮ್ ಆಗಿ ಬರುತ್ತೆ. ಇದು ನೀವು ಬೇರೆ ಹೇರ್ ಕಲರ್ ಎಲ್ಲ ಬಳಸ್ತಿರಲ್ಲ ಅಷ್ಟು ಡಾರ್ಕ್ ಆಗಿ ಕಪ್ಪಾಗೋದಿಲ್ಲ. ಮೀಡಿಯಮ್ ಆಗಿ ಕಪ್ಪಾಗುತ್ತೆ ಕೂದಲು. ಅಂದ್ರೆ ನಿಮಗೆ ಇದನ್ನ ಬಳಸೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೀವು ಇದನ್ನ 15 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಈ ಮೆಹಂದಿನ. ಇವಾಗ ಅಪ್ಲೈ ಮಾಡಿ ತೋರಿಸ್ತೀನಿ. ನನಗೆ ಒಳಗಡೆ ತುಂಬಾ ಬಿಳಿ ಹೇರ್ಸ್ ಇದೆ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಅದರಿಂದ ಸ್ವಲ್ಪ ಜಾಸ್ತಿಯಾಗಿ ಕಲಿಸ್ಕೊಂಡು ನಾನು ಫುಲ್ ಎಲ್ಲ ಕೂದಲಿಗೆಲ್ಲ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಳಗಡೆ ಎಲ್ಲ ತುಂಬಾ ಇದೆ. ಆದ್ರೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಫುಲ್ ಕೂದಲಿಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡು ಒಂದು 2 ಗಂಟೆ ಬಿಟ್ಟು ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡ್ಕೊಂಡು ಯಾವ್ದಾದ್ರು ಮೈಲ್ಡ್ ಶಾಂಪೂಯಿಂದ ನೀವು ಹೇರ್ ವಾಶ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಲರ್ ಆಗುತ್ತೆ ಕೂದಲು. ಆದ್ರೆ ತುಂಬಾ ಕಪ್ಪಾಗಲ್ಲ. ಮೀಡಿಯಮ್ ಆಗಿ ಒಳ್ಳೆ ಒಂದು ಶೈನಿಂಗ್ ಇರುತ್ತೆ ಹೇರು. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.